ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆಯನ್ನು ಮಾಡ್ತಿರುವ ಎಲ್ಲ ನನ್ನ ಸಹೋದರ ಸಹೋದರರಿಗೆ, ಯೂಟ್ಯೂಬ್ ಚಾನಲ್ ಅನ್ನು ಫಾಲೋ ಮಾಡ್ತಾರವರಿಗೆ, ನನ್ನ ಫಾಲೋ ಮಾಡ್ತಾವ್ರಿಗೆ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ, ಇವತ್ತಿನ ನಮ್ಮ ಒಂದು ಟಾಪಿಕ್ ಏನಂದ್ರೆ ಆಚಾರಗಳು. ಮಾನವನ ಸೃಷ್ಟಿ ಮಾಡಿದ ಆಚಾರಗಳು, ಸಂಪ್ರದಾಯಗಳ ಬಗ್ಗೆ ನಾವು ಇವತ್ತು ಯೇಸು ಕ್ರಿಸ್ತನು ಏನ್ ಹೇಳ್ತಾನೆ ಎಂದು ಲೇಖನ ಅನುಸಾರವಾಗಿ ನಾವು ನೋಡುವ ತರವಣ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, ಅನೇಕ ಯಹೂದ್ಯರು, ಫರಿಸಾಯರು ಯೇಸುವಿನ ಬೋಧನೆಯನ್ನು ಕೇಳಲು ಬರ್ತಾರೆ. ಆ ಸಂದರ್ಭವನ್ನ ವಿವರಣೆ ಮಾಡ್ತೀನಿ ಮತ್ತು ಯೇಸು ಕ್ರಿಸ್ತನು ಆಚಾರಗಳ ಬಗ್ಗೆ ಏನ್ ಹೇಳ್ತಾನೆ ಅಂತ ಕೂಡ ನಾವು ಈ ಒಂದು ಸಂಚಿಕೆಯಲ್ಲಿ ನಾವು ವೀಕ್ಷಣೆಯನ್ನು ಮಾಡೋಣ. ಗಮನವಿಟ್ಟು ನಾವು ನೋಡೋದಾದರೆ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯಹೂದ್ಯರು ಮತ್ತು ಶಾಸ್ತ್ರಿಗಳು ಯೇಸು ಕ್ರಿಸ್ತನ ಬಳಿಯಲ್ಲಿ ಬರ್ತಾರೆ. ಆ ವಾಕ್ಯದ ಸಂದರ್ಭವನ್ನ ನಾನು ನಿಮ್ಗೆ ಹೇಳಲು ಇಚ್ಛೆ ಪಡಿಸ್ತಾ ಇದ್ದೇನೆ, ಕೇಳುವಂತರಾಗಿ. ತರುವಾಯ ಯೆರೂಸಲೇಮಿನಿಂದ ಬಂದಿದ್ದ ಫರಿಸಾಯರು, ಶಾಸ್ತ್ರಿಗಳು ಕೆಲವರು ಆತನ ಬಳಿಗೆ ಕೂಡಿ ಬಂದು, ಫರಿಸಾಯರು ಯಹೂದ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಹಿಡಿದು ತಮ್ಮ ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ ಮತ್ತು ಪೇಟೆಗೆ ಹೋಗಿ ಬಂದರೆ ನೀರನ್ನು ಪ್ರೋಕ್ಷಿಸಿಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ. ಇದಲ್ಲದೆ ಅವರಲ್ಲಿ ತುಂಬಿದ ಬಟ್ಟಲು, ತಪ್ಪಲೆಗಳನ್ನು ಬೆಳಗ್ಗೆ ತೊಳೆಯುವುದೇ ಮೊದಲಾದ ಅನೇಕ ಆಚಾರಗಳನ್ನು ನಡೆಸುವ ನೇಮಕ ಉಂಟು. ಈ ಸಂದರ್ಭ ಎಲ್ಲರೂ ನೀವು ಅನೇಕ ಬೋಧಕರು ನೀವು ಬೋಧನೆ ಮಾಡಿರೋದನ್ನ ಕೇಳಿರ್ತೀರ. ಏನ್ ಈ ಸಂದರ್ಭ ಅಂದ್ರೆ, ಹೆಡ್ಲೈನ್ಸ್ ಅಲ್ಲಿ ಏನಿದೆ ಅಂದ್ರೆ, ಊಟದಿಂದ ಮನುಷ್ಯನೇನಿಲ್ಲ ಕೆಡುವುದಿಲ್ಲ, ಯೇಸು ಬೋಧಿಸಿದನು. ಈ ಒಂದು ಪ್ರಶ್ನೆ ಅನೇಕರು ಏನ್ ಹೇಳ್ತಾರೆ ಅಂದ್ರೆ, ಕೈ ತೊಳೆಯೋದ್ರಿಂದ ಏನಂತೆ ನಾವೇನಾಗಲ್ಲ, ಕೆಟ್ಟೋಗೋದಿಲ್ಲ, ನಮ್ಮ ಒಳಗೆಯಿಂದ ಏನು ಬರುತ್ತೋ ಅದರಿಂದ ನಾವೇನಾಗ್ತೀವಿ, ಮನುಷ್ಯನು ಕೆಡುತ್ತಾನೆ ಅಂತ ಇಲ್ಲಿ ದೇವರ ವಚನ ಹೇಳ್ತಿದೆ. ಇಷ್ಟಕ್ಕೂ ಯೆರೂಸಲೇಮಿನಿಂದ ಬಂದ ಫರಿಸಾಯರು, ಶಾಸ್ತ್ರಿಗಳು ಯಾರು ಇವರು? ಏನಕ್ಕೋಸ್ಕರ ಈ ಫರಿಸಾಯಗಳು, ಶಾಸ್ತ್ರಿಗಳು ಯೇಸು ಕ್ರಿಸ್ತನ ಬಳಿ ಬಂದ್ರು ಅಂತ ನೋಡೋದಾದ್ರೆ, ನೋಡ್ರಿ, ಈ ಯೆರೂಸಲೇಮನ್ನ ಎಲ್ಲ ಈ ರೋಮ್ ಸರ್ಕಾರ ಏನ್ ಮಾಡಿತ್ತು, ಇಸ್ರಾಯೇಲ್ ಜನರನ್ನ ಏನ್ ಮಾಡಿದ್ರು, ದಾಸತ್ವದಲ್ಲಿದ್ರು. ಈಗ ಇವರು ಎಲ್ಲ ಪೊಲಿಟಿಷಿಯನ್ ಪರವಾಗಿ ಈ ರೋಮ್ ಸರ್ಕಾರ ಆಳ್ವಿಕೆ ಮಾಡಿದ್ರೆ, ಆದ್ರೆ ಯಹೂದ್ಯರು ನೀವು ನಮ್ಮನ್ನು ಯಾವ ತರನ ನೀವು ನಮ್ಮನ್ನ ಆಳ್ವಿಕೆ ಮಾಡ್ರಿ, ಆದ್ರೆ ನಮ್ಮ ಧರ್ಮ ವಿಚಾರದಲ್ಲಿ ನೀವು ಬರಬಾರದು, ಇದರ ಆಳ್ವಿಕೆ ನಮಗೆ ಕೊಡ್ಬೇಕು ಅಂತ ಹೇಳಿ ಈ ಯಹೂದ್ಯರು ಏನ್ ಮಾಡಿದ್ರು, ಈ ಧರ್ಮದ ವಿಚಾರವನ್ನ ಮಾತ್ರ ಏನ್ ಮಾಡಿದ್ರು, ತೆಗೆದುಕೊಂಡಿದ್ರು. ಯೆರೂಸಲೇಮಿನ ದೇವಾಲಯದಲ್ಲಿ ಸುಮಾರು 71-72 ಜನ ಧರ್ಮಶಾಸ್ತ್ರಗಳ ಮಹಾಸಭೆ ಒಂದು ಇತ್ತು. ಇವರ ಕೆಲಸ ಏನಂದ್ರೆ, ಧರ್ಮವನ್ನ ಯಾರ್ಯಾರು ನಮ್ಮ ಧರ್ಮವನ್ನ ಉಲ್ಲೇಖ ಮಾಡ್ತಾ ಇದಾರೋ ಅಂತವ್ರನ್ನ ಕರ್ಕೊಬಂದು ಏನ್ ಮಾಡೋದು, ಶಿಕ್ಷೆಯನ್ನ ಕೊಡುವಂತ ಒಂದು ಸಭೆಯಾಗಿ ಇವ್ರದಿತ್ತು. ಇಲ್ಲಿ ಯೆರೂಸಲೇಮಿನಿಂದ ಗಲಿಲಾಯ ಎಂಬ ಪ್ರಾಂತ್ಯಕ್ಕೆ ಇವ್ರು ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ ಅಂದ್ರೆ, ಒಂದು ಸ್ಪ್ರೆಡ್ ಆಗ್ತಾ ಇದೆ. ಏನ್ ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ, ಗಲಿಲಾಯದಲ್ಲಿರುವ ನಜರೇತ್ ಎಂಬ ಒಬ್ಬ ಮನುಷ್ಯನಾದ ಈ ದೇವರಾದ ಯೇಸು ನಮ್ಮ ಬೋಧನೆಗೆ ವಿರುದ್ಧವಾಗಿ ಬೋಧನೆ ಮಾಡ್ತಾ ಇದ್ದಾನೆ. ಯಾರು ಇವನು ಅಂತೇಳಿ, ಅವನ ಬೋಧನೆಯಲ್ಲಿ ಏನಾನ ತಪ್ಪಿದ್ಯಾ, ಅವನು ನಮ್ಮ ಧರ್ಮಶಾಸ್ತ್ರದ ವಿರುದ್ಧವಾಗಿ ಏನಾನ ಮಾತಾಡ್ತಾ ಇದ್ದಾನ, ಅವನನ್ನ ಹಿಡಿದುಕೊಂಡ್ಬಂದು ನಾವು ಮತ್ತೆ ಸೆರೆಮನೆಯಲ್ಲಿ ಹಾಕೋಣ ಎಂಬ ಒಂದು ಚಿಂತನೆಯಲ್ಲಿ ಈ ಒಂದು ಸಭಾಮಂದಿರದಲ್ಲಿ ಕುತ್ಕೊಂಡು ಇವರೆಲ್ಲ ಡಿಸ್ಕಸ್ ಮಾಡಿಕೊಂಡು, ಕೆಲವರು ಏನಾಗಿದ್ದಾರೆ, ಆ ಸಭೆಯಿಂದ ಎಲ್ಲಿಗೆ ಬರ್ತಾ ಇದಾರೆ, ಗಲಿಲಾಯ ಎಂಬ ಪ್ರಾಂತ್ಯಕ್ಕೆ ಬಂದು ಯೇಸುವಿನ ಬೋಧನೆಯನ್ನು ಕೇಳಲು ಬರ್ತಾ ಇದ್ದಾರೆ. ಇಲ್ಲಿ ನೋಡೋದಾದ್ರೆ, ಈ ಫರಿಸಾಯರು ಒಂದು ಗುಂಪು, ಶಾಸ್ತ್ರಿಗಳು ಒಂದು ಗುಂಪು. ಇವರು ಯೇಸುವನ್ನ ತಪ್ಪಿಡಿಯಲು, ತನ್ನ ಧರ್ಮದ ವಿರುದ್ಧ ಏನನ್ನ ಮಾತಾಡ್ತಾ ಇದ್ದಾನ ಅಂತ ಹೇಳಿ ಆತನನ್ನ ಹಿಡಿಯಲು ಏನ್ ಮಾಡಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಬಂದಾಗ ಇಲ್ಲಿ ನಾವು ನೋಡುವುದಾದ್ರೆ, ಇಲ್ಲಿ ಯೇಸು ಸ್ವಾಮಿ ಎಲ್ಲ ಬೋಧನೆಯನ್ನ ಮುಗಿಸ್ತಾ ಇದ್ದಾರೆ. ಮುಗಿಸಿದ ನಂತರ ಊಟದ ಸಮಯ ನಂತರ ಬಂದಾಗ ಇಲ್ಲಿ ಶಿಷ್ಯರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಮಾಮೂಲಿ ಕೈ ತೊಳ್ಕೊ ಬಂದು ಏನ್ ಮಾಡ್ತಾ ಇದಾರೆ, ಭೋಜನವನ್ನ ಮಾಡ್ತಾ ಇದಾರೆ. ಆದ್ರೆ ಫರಿಸಾಯರ ಪದ್ಧತಿಯಾಗಿ, ಶಾಸ್ತ್ರಿಗಳ ಪದ್ಧತಿಯಾಗಿ, ಯಹೂದ್ಯರ ಪದ್ಧತಿಯಾಗಿ ಅವರೊಂದು ಆಚಾರವನ್ನ ಇಟ್ಕೊಂಡಿರ್ತಾರೆ.
ಏನು ಆಚಾರ ಅಂತ ನೋಡೋದಾದ್ರೆ 2ನೇ ವಚನದಲ್ಲಿ ನಮ್ಗೆ ಅದೊಂದು ಕ್ಲಿಯರಿಟಿ ಸಿಗುತ್ತೆ ನೋಡಿ. ಪರಿಸಾಯಿ ಯಹೂದ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಹಿಡಿದು ತಮ್ಮ ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ, ಮತ್ತೆ ಪೇಟೆಗೆ ಹೋಗಿ ಬಂದರೆ ನೀರನ್ನು ಪ್ರೋಕ್ಷಿಸಿಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ. ದೇವ್ರ ಮಕ್ಕಳೇ, ಶಿಷ್ಯರು ಯೇಸು ಸ್ವಾಮಿ ಎಲ್ಲ ಏನ್ ಮಾಡಿದ್ದಾರೆ, ಬೋಧನೆ ಮುಗಿದ ನಂತರ ಕೈ ತೊಳೆದಿದ್ದಾರೆ. ಮಾಮೂಲಿ ನಮ್ ತರ ಇವತ್ತು ಅನೇಕರು ಏನ್ ಹೇಳ್ತಾರೆ ಅಂದ್ರೆ, ಶಿಷ್ಯರು ಕೈ ತೊಳೆದಿರನೆ ತಿಂದ್ರು ಅಂತ ಹೇಳ್ತಾರೆ. ಇಲ್ಲ, ಕೈ ತೊಳೆದಿ ನಾವು ಹೇಗೆ ಸಾಮಾನ್ಯವಾಗಿ ಕೈ ತೊಳಿತಾ ಇದ್ರೋ ಆ ತರ ಅವರು ಕೈ ತೊಳೆದಿ ಏನ್ ಮಾಡಿದ್ರು, ಊಟ ಮಾಡಿದ್ರು. ಆದ್ರೆ ಈ ಪರಿಸಾಯರು ಶಾಸ್ತ್ರಿಗಳು ಯಹೂದ್ಯರ ಪದ್ಧತಿವಾಗಿ ಅವರೊಂದು ಸಂಪ್ರದಾಯವನ್ನ ನೋಡಿ, ಹಿರಿಯರಿಂದ ಬಂದ ಒಂದು ಸಂಪ್ರದಾಯವನ್ನ ತೆಗೆದುಕೊಂಡು ಬಂದಿದ್ದಾರೆ. ಏನು ಈ ಹಿರಿಯರಿಂದ ಸಂಪ್ರದಾಯ ಅಂದ್ರೆ, ಈಗ ಅವರೇ ಒಂದು ಗ್ರಂಥವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆ ಗ್ರಂಥದ ಹೆಸರು ಏನಂದ್ರೆ ಮಿಶ್ನಾ ಮತ್ತು ತಲ್ಮಾಡ್ ಎಂಬ ಗ್ರಂಥಗಳು. ಈ ಮಿಶ್ನಾದಲ್ಲಿ 12 ಅಧ್ಯಾಯಗಳಿದೆ. ಏನು ಈ 12 ಅಧ್ಯಾಯಗಳು ಏನ್ ವಿವರಣೆ ಮಾಡುತ್ತಂದ್ರೆ, ಬೇರೆ ನಾವು ಕೈ ತೊಳ್ಕೊಳ್ಳೋದು ಶುದ್ಧವಾಗೋದ್ರ ಬಗ್ಗೆ ಏನಾಗಿದೆ, ಈ 12 ಅಧ್ಯಾಯಗಳನ್ನ ಬರೆದಿದ್ದಾರೆ. ಯಾರು? ಅವರ ಹಿರಿಯರು. ಯಾವ ತರ ನಾವು ಶುದ್ಧರಾಗಬೇಕು ನೋಡಿ. ಅವರ ಪ್ರಕಾರವಾಗಿ ಆಚೆ ಹೋಗಿ ಬಂದಾಗ, ಹೊರಗಡೆ ಹೋಗಿ ಎಲ್ಲನ ಸಂತೆಗೆ ಹೋಗಿ ಬಂದಾಗ, ಅವರ ಕೈಗಳು ಅವರ ಎಲ್ಲ ಆಚೆಯಿಂದ ಬಂದಿರುವಾಗ ಈ ಏನಾಗುತ್ತೆ, ಅನ್ಯ ಜನರನ್ನೆಲ್ಲ ಇವ್ರು ನೋಡ್ಕೊ ಬಂದಾಗ ಏನಾಗುತ್ತಂದ್ರೆ, ಶಿಪ್ತ ಎಂಬ ಸೈತಾನ್ ಏನಾಗ್ತಾನೆ ಈ ಕೈಗಳಲ್ಲಿ, ಅವ್ರ ಬಟ್ಟೆಗಳಲ್ಲೆಲ್ಲ ಏನಾಗುತ್ತಾನೆ ಕುತ್ಕೊಂಡಿರ್ತಾನೆ. ಅದಕ್ಕೋಸ್ಕರ ನಾವು ವಿಧವಾಗಿ ನಾವು ಏನ್ ಮಾಡ್ಬೇಕು, ಕೈಗಳನ್ನ ತೊಳೆದುಕೊಳ್ಳದಾಗ ದೀಕ್ಷಾನ ಕೊಡಿಸಿದಾಗ ಅದಕ್ಕೆ ಏನಾಗುತ್ತಂತೆ, ಆ ಸೈತಾನನು ಏನಾಗಲ್ಲ, ನಮ್ಮ ಕೈಗಳಿಂದ ನಾವು ತಿನ್ನೋ ಊಟದ ಒಳಗೆ ಏನಾಗಲ್ಲ ಹೋಗಿ ಅದು ನಮ್ಮನ್ನ ಕೆಡಿಸಲ್ಲ ಎಂಬ ಒಂದು ಮೂಢನಂಬಿಕೆಯಲ್ಲಿ ಈ ಯಹೂದ್ಯರು ಸೇರಿದ್ದಾರೆ. ಇವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದು ಪಾಯಿಂಟ್ ಕಂಡು ಹಿಡಿದಿದ್ದಾರೆ. ಯಾರು? ಈ ಪರಿಸಾಯರ ಶಾಸ್ತ್ರಿಗಳು. ಇದನ್ನ ಯಾಕೆ ನಿಮ್ಮ ಶಿಷ್ಯರು ಮಾಡಿಲ್ಲ? ನೀನೆಂತ ಬೋಧಕನು? ಇದನ್ನೇ ಗೊತ್ತಿಲ್ದಿರ ನೀನು ಜನರಿಗೆ ಏನು ಬೋಧನೆ ಮಾಡ್ತೀಯ? ಒಂದು ಲೂಪ್ ಹೋಲ್ ಅನ್ನ ಏನ್ ಮಾಡಿದ್ರು ಈ ಪರಿಸಾಯರು ಶಾಸ್ತ್ರಿಗಳು ಕಂಡಿಡಿದ್ರು. ಅದನ್ನ ಯೇಸು ಕ್ರಿಸ್ತನ ಬಳಿಯಲ್ಲಿ ಹೇಳ್ತಾ ಇದಾರೆ. ನಮ್ಮ ಹಿರಿಯರೆಲ್ಲ ಈ ತರ ಒಂದು ಪಾಲನೆ ಮಾಡ್ತಾ ಇದ್ರಲ್ಲ, ನೀನು ಇದನ್ನು ಕೂಡ ಹೇಳ್ಕೊಡ್ತೀರ, ನೀನ್ ಏನು ಬೋಧನೆ ಮಾಡ್ತಾ ಇದೀಯ ಅಂತ ಯೇಸು ಕ್ರಿಸ್ತನ ಬಳಿಯಲ್ಲಿ ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ಇವತ್ತು ಅನೇಕ ಆಚಾರಗಳು ಹಿರಿಯರು ಹೇಳಿದ್ದಾರೆ ಅಂತ ಹೇಳಿ ನಡೆಸ್ಕೊಂಡ್ ಬಂದಿದ್ದಾರೆ. ಇಷ್ಟಕ್ಕೂ ಈ ಯಹೂದ್ಯರು, ಈ ಪರಿಸಾಯರು, ಈ ಒಂದು ಗುಂಪು ಯಾಕೆ ಈ ತರ ಮಾಡ್ತಾ ಇದ್ರ ಅಂದ್ರೆ, ದೇವರು ಅವರಿಗೆ ಧರ್ಮೋಪದೇಶ ಖಂಡದಲ್ಲಿ ಸ್ವಲ್ಪ ಒಂದು ಆಜ್ಞೆಗಳನ್ನ ಕೊಡ್ತಾರೆ. ಅದು ಕೆಟ್ಟದಲ್ಲ, ಅದು ಅಶುದ್ಧತ್ತಲ್ಲ. ಆದ್ರೆ ನನ್ನನ್ನ ನೀವು ಹಿಂಬಾಲಿಸುವಾಗ ಸ್ವಲ್ಪ ನಾನೊಂದು ನಿಬಂಧನೆಗಳನ್ನ ಕೊಡ್ತೀನಿ ಅಂತ ಹೇಳಿ ದೇವರೇನು ಕೊಟ್ಟಿರ್ತಾರೆ. ಸ್ವಲ್ಪ ಪ್ರಾಣಿಗಳನ್ನ ನೀವು ತಿನ್ನಬಾರ್ದು, ನೀವು ಯಾವ ರೀತಿ ಪದ್ಧತಿಯಾಗಿರ್ಬೇಕು ಅಂತ ಹೇಳಿ ಹೇಳಿದಾಗ, ಇದನ್ನೇ ಒಂದು ಬಾಂಡ್ ಮಾಡಿಕೊಂಡು ಇವರ ಹಿರಿಯರು ಏನು ಮಾಡಿದ್ದಾರೆ, ಈ ಮಿಶ್ರ ಎಂಬ ಒಂದು 12 ಗ್ರಂಥಗಳನ್ನ ಬರೆದುಕೊಂಡು ಅದರಲ್ಲಿ 12 ಅಧ್ಯಾಯ ತನ್ನ ತೊಳೆಯುವುದರಲ್ಲೇ ಏನಾಗಿದ್ದಾರೆ, ಅವ್ರು ಏನಾಗಿದ್ದಾರೆ, ಮುಳುಗೋಗಿದ್ದಾರೆ ಹೊರತು ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ ಮರೆತು ಹೋಗಿದ್ದಾರೆ. ದೇವರ ಮಕ್ಕಳೇ, ಇಲ್ಲಿ ನಾವು 5ನೇ ವಚನದಲ್ಲಿ ನೋಡೋದಾದ್ರೆ, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ನಡೆದುಕೊಳ್ಳುವುದಿಲ್ಲ, ಮೈಲಿಗೆ ಕೈಯಿಂದ ಯಾಕೆ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಕೇಳಿದರು. ನೋಡಿದ್ರ, ಇವ್ರೇನ್ ಹೇಳ್ತಾ ಇದಾರೆ, ಹಿರಿಯರಿಂದ ಬಂದ ಸಂಪ್ರದಾಯ, ನಾವು ಆಚೆ ಹೋಗಿ ಬಂದ್ರೆ ಕೈಗಳನ್ನ ತೆಗೆದುಕೊಂಡು ಬಂದು ನಾವು ಊಟ ಮಾಡ್ತಾ ಇದ್ರಿ, ಅಂತ ಒಂದು ಸಂಪ್ರದಾಯವನ್ನ ನಿನ್ನ ಶಿಷ್ಯರು ಯಾಕೆ ಮಾಡ್ತಲ್ಲ, ನಮ್ಮ ಒಂದು ಇದನ್ನ ನೀವು ಉಲ್ಲೇಖ ಮಾಡ್ತಾ ಇದೀರಿ ಅಂತ ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ನೀವು ಯೇಸು ಸ್ವಾಮಿ ಗಲಿಲಾಲಯದ ಕಾನಾ ಊರಿನಲ್ಲಿ ಏನ್ ಮಾಡ್ತಾರೆ, ಮದುವೆಗೆ ಹೋಗ್ತಾರೆ. ಆ ಮದುವೆಗೆ ಹೋದಾಗ ದ್ರಾಕ್ಷಾರಸ ಖಾಲಿ ಆದಾಗ, ಯೇಸುವಿನ ಮೊದಲನೇ ಅದ್ಭುತದಲ್ಲಿ ದ್ರಾಕ್ಷಾರಸ ಖಾಲಿ ಆದಾಗ ಅವರ ಮನೆಯ ಆಚೆ ಎಷ್ಟು 6 ಕಲ್ಲಿನ ಬಾನೆಗಳಿರ್ತವೆ. ಈ 6 ಕಲ್ಲಿನ ಬಾನೆಗಳಲ್ಲಿ ಒಂದು ಕಲ್ಲಿನ ಬಾನೆಯಲ್ಲಿ ಸುಮಾರು 35 ಲೀಟರ್ ಏನಾಗುತ್ತೆ, ನೀರು ಹಿಡಿಯುವಂತದ್ದಾಗಿದೆ. 35 × 6 ಅಂದ್ರೆ 210 ಲೀಟರ್ ಖಾಲಿ ಅವ್ರು ಏನ್ ಇಟ್ಕೊಂಡಿರ್ತಾರೆ ಅಂದ್ರೆ, ಹೊರಗಡೆ ಎಲ್ಲಾನ ಸಂತೆಗೋ ಎಲ್ಲಗನ ಹೋಗಿ ಆಚೆ ಬಂದ್ರೆ ಕೈ ಶುದ್ಧೀಕರಣ ಮಾಡ್ಕೊಳಕ್ಕೆ ಅವರು ದಿನ ಇಷ್ಟು ಖರ್ಚು ಮಾಡ್ತಾ ಇದ್ರು. ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಉದಾಹರಣೆ ಹೇಳ್ಬೇಕಂದ್ರೆ, ಈ ರೋಮ್ ಸರ್ಕಾರ ಇದ್ದಾಗ ಈ ಪರಿಸಾಯರನ್ನ ಒಬ್ಬರನ್ನ ಏನ್ ಮಾಡ್ತಾರಂದ್ರೆ ಬಂಧನೆ ಮಾಡ್ತಾರೆ. ಬಂಧನೆ ಮಾಡಿದಾಗ ಅದನ್ನ ಜೈಲಿಗೆ ಕರ್ಕೊಂಡೋಗಿ ಇಟ್ಟಾಗ
ದಿನನಿತ್ಯ ಏನು ಮಾಡ್ತಾ ಇದ್ರು, ಹಾಗೆ ಈಗಿನ ತರ ಅನೇಕ ನೀರಿನ ವ್ಯವಸ್ಥೆ ಕಡಿಮೆ ಇರೋದ್ರಿಂದ ಒಂದು ಬಾಣನೆ ಆತನಿಗೆ ಒಂದು ಅಂಡ ಅಷ್ಟು ನೀರು ಕೊಡ್ತಾ ಇದ್ರು. ಆತನು ಆ ಅಂಡದ ನೀರನ್ನ ಶುದ್ಧೀಕರಣಕ್ಕೆ ಯೂಸ್ ಮಾಡಿಕೊಂಡು ದಾಹದಿಂದ ಏನಾಗ್ತಾನೆ, ಆ ಮನುಷ್ಯ ಸತ್ತೋಗ್ತಾನೆ. ನೋಡಿ, ರೋಮನ್ ಸರ್ಕಾರ ಅವರು ನೀರು ಕೊಡೋದು ಆತನ ಶುದ್ಧೀಕರಣಕ್ಕೆ ಅದನ್ನು ಉಪಯೋಗಿಸಿ ನೀರು ಕುಡಿಯಕ್ಕಾಗ್ದಿರಾ ಏನೋ ದಾಹದಿಂದ ಆ ಮನುಷ್ಯ ಸತ್ತೋಗ್ತಾನೆ. ಅಷ್ಟು ಒಂದು ಆಚಾರಗಳು ಇವತ್ತೆಲ್ಲ ಆಚಾರಗಳ ನಿಮಿತ್ತ ಏನೋ ನಿಂತೋಗಿದೆ ಹೊರತು ಯೇಸು ಕ್ರಿಸ್ತನನ್ನ ಮನಸ್ಸಿನಿಂದ ಯಾರು ಆರಾಧನೆ ಮಾಡ್ತಾರೆ. ಇಷ್ಟೆಲ್ಲ ನಾನು ಯಾಕೆ ಹೇಳ್ದೆ ಅಂದ್ರೆ, ಇವತ್ತು ಅನೇಕ ಆಚಾರಗಳು ಕೂಡ ಈ ಕ್ರೈಸ್ತವದಲ್ಲಿ ತುಂಬೋಗಿದೆ. ಹೀಗೆ ವಾಕ್ಯವನ್ನು ನೋಡಿದಾಗ ಯಾಕೆ ನೀವು ಹಿರಿಯರ ಸಂಪ್ರದಾಯವನ್ನ ಆಚರಣೆ ಮಾಡ್ತಲ್ಲ ಅಂತ ಹೇಳಿ ಯೇಸುವಿನ ಏನು ಮಾಡ್ತಾ ಇದಾರೆ, ಪ್ರಶ್ನೆಯನ್ನ ಕೇಳ್ತಾ ಇದಾರೆ. ಈಗ ಯೇಸುವಿನ ಸಮಯ ಶುರು ಆಯ್ತು. ಅದಕ್ಕೆ ಯೇಸು ಸ್ವಾಮಿ ಏನ್ ಉತ್ತರ ಕೊಡ್ತಾ ಇದ್ದಾನೆ ಅಂತ ನೋಡೋಣ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರು ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ದೇವರ ಮಕ್ಕಳೇ, ಯೇಸು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಜನರು ಮಾತಿನಿಂದ ನನ್ನ ಏನ್ ಮಾಡ್ತಾ ಇದಾರೆ, ಸನ್ಮಾನಿಸ್ತಾ ಇದಾರೆ, ಆದ್ರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಸುಮಾರು ವರ್ಷಗಳಿಂದ ಇವರೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ರ ಅಂದ್ರೆ, ಈ ತರ ಒಂದು ಭಕ್ತಿ ಆಚಾರಗಳು ಮಾಡೋದ್ರಿಂದ, ಈ ತರ ನಾವು ತೊಳೆದುಕೊಂಡು ಊಟ ಮಾಡೋದ್ರಿಂದ, ಈ ಭಕ್ತಿಗಳ ಒಂದು ಇದರಲ್ಲಿ ನಾವು ಮುಳುಗೋಗಿ ನಾವು ಯೇಸು ಕ್ರಿಸ್ತನನ್ನ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ರು. ಆದ್ರೆ ನಿಮ್ಮ ಮನಸ್ಸುಗಳು ಏನಾಗಿದೆ, ದೂರವಾಗಿದೆ. ಇವತ್ತು ನಮ್ಮ ಬಾಯಲ್ಲಿ ಅನೇಕ ವಾಕ್ಯಗಳನ್ನು ಹೇಳ್ಬೋದು, ಅನೇಕ ಆರಾಧನೆ ಮಾಡಬಹುದು, ಅನೇಕ ಪ್ರಾರ್ಥನೆಗಳು 1 hour 2 hour ಮಾಡಬಹುದು. ಆದ್ರೆ ನಮ್ಮ ಮನಸ್ಸುಗಳು ಯೇಸುವಿಗೆ ಹತ್ರ ಆಗಿದೆಯಲ್ಲ ಅಂತ ನೋಡಬಹುದು. ಅನೇಕ ಆಚಾರಗಳು ಇವಾಗ ಕ್ರೈಸ್ತವದಲ್ಲಿ ಹೊಸ ವಿಧ 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 ಆಚಾರಗಳು ಬಂದ್ಬಿಟ್ಟಿದೆ. ಇವತ್ತೊಬ್ರು ಒಂದು ಸಭೆಯನ್ನ ಕಟ್ತಾ ಇದಾರೆ ಅನ್ಕೊಂಡ್ರೆ, ಆ ಸಭೆಯಲ್ಲಿ ಒಂದು 10-20 ಆ ಬೋಧಕರ ಸಹಾಯ ಒಳಗೆ ಒಂದು ಆಚಾರಗಳನ್ನ ಸೃಷ್ಟಿ ಮಾಡಿಬಿಟ್ಟು ಹೋಗ್ತಾನೆ. ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ, ಇವತ್ತು ಕ್ರೈಸ್ತವ್ರು ಏನಂದ್ರೆ ಒಂದು ಆಚಾರದಲ್ಲಿ ಮುಳುಗೋಗಿರ್ತಾರೆ. ಏನ್ ಆಚಾರ ಅಂದ್ರೆ, ಯೇಸು ಸ್ವಾಮಿನೇ ಎಲ್ಲವನ್ನ ನೋಡ್ಕೊಂತಾನೆ ಅಂತ ಹೇಳಿ ಮಾತ್ರೆಗಳನ್ನ ತೆಗೆದುಕೊಳ್ದಿರೋ ಒಂದು ಸಭೆಗಳಿದೆ, ಚಪ್ಪಲಿಗಳು ಹಾಕೊಂಡು ಹೋಗುವಂತ ಸಭೆಗಳಿದೆ. ಅನೇಕ ವಿಧ 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 ವಿಧವಾದ ಆಚಾರಗಳನ್ನ ಯಾರು ತಂದಿಡ್ತಾ ಇದಾರೆ ಅಂದ್ರೆ, ಬೋಧಕರು ತಂದಿಡ್ತಾ ಇದಾರೆ. ಇವತ್ತು ಯೇಸು ಕ್ರಿಸ್ತನ ವಾಕ್ಯಕ್ಕಿಂತ ಅಧಿಕವಾದ ಬಲ ಇರೋದು ಯಾರಿಗಂದ್ರೆ, ಇವಾಗ ಬೋಧಕರು ಹೇಳಿದ ಮಾತು. ಇವತ್ತು ಬೋಧಕರು ಹೇಳಿದ ಮಾತುಗಳನ್ನೇ ಕೇಳ್ಕೊಂಡು ಯಾರು ಯೇಸು ಕ್ರಿಸ್ತನ ಬೈಬಲ್ ವಾಕ್ಯವನ್ನ ಯಾರು ತಮ್ಮ ಮನಸ್ಸುಗಳಿಗೆ ತೆಗೆದುಕೊಳ್ಳದಿರಾ ಆರಾಧನೆ ಮಾಡ್ತಾ ಇದ್ದೀರಾ. ಇವತ್ತು ಆಚಾರಗಳ ವಿಚಾರವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಒಂದು ಭಾರತದಲ್ಲಿ ಅಧಿಕವಾದ ಆಚಾರಗಳು, ಸಂಪ್ರದಾಯಗಳು, ಈ ಒಂದು ಸಂಪ್ರದಾಯಗಳನ್ನ ನಾವು ಬಿಟ್ಟು ಸ್ವತಂತ್ರವಾಗಿ ಬನ್ನಿ ಅಂತ ಯೇಸು ಕ್ರಿಸ್ತನ ಕರೆಯುವಾಗ, ಅದನ್ನ ಬಿಟ್ಟು ಹೊಸ ಸಂಪ್ರದಾಯಗಳನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ತೆಗೆದುಕೊಂಡು ಬರ್ತಾ ಇದ್ದೀವಿ. ಕ್ರೈಸ್ತವರಾದ್ರೆ ನೀವು ಹೂವು ಇಟ್ಕೋಬೇಡ್ರಿ ಅನ್ನುವಂಥ ಸಂಪ್ರದಾಯಗಳು, ಕ್ರೈಸ್ತವರು ನೀವು ಬಿಳಿ ವಸ್ತ್ರವನ್ನು ಧರಿಸ್ಕೊಳ್ಬೇಕು ಅಂತ ಒಂದು ಅದನ್ನ ತೆಗೆದುಕೊಂಡು ಹಾಕೊಂಡ ಬಂದ್ರೆ ಮಾತ್ರ ನೀವು ಸಭೆಗೆ ಬರ್ಬೇಕೆಂಬ ಸಂಪ್ರದಾಯಗಳು, ಅನೇಕ ಸಂಪ್ರದಾಯಗಳು ಒಂದೊಂದು ಚರ್ಚಲ್ಲಿ ಇದೆ. ಇವತ್ತು ಅನೇಕರು ನಾನು ಕ್ರೈಸ್ತವನು ಅನ್ನೋ ಕಷ್ಟ ನನ್ನ ವಾಕ್ಯವನ್ನ ಕೇಳಿ ನಾನು ಇದನ್ನೆಲ್ಲ ಮಾಡಿದಾಗ ಅನೇಕ ಪಾಸ್ಟರ್ಗಳು ನನಗೆ ಸಿಕ್ಕಿದಾಗ ಏನ್ ಕೇಳ್ತಾರೆ ಅಂದ್ರೆ, ನೀವು ಯಾವ ಇದಕ್ಕೆ ಸೇರಿದ್ದೀರಾ, ಯಾವ ಡೆಡಿಕೇಶನ್ ಸೇರಿದ್ದೀರಾ ನೀವು ಅಂತ ನನ್ನ ಅನೇಕರು ಕೇಳ್ತಾರೆ. ದೇವರ ಮಕ್ಕಳೇ, ಇವತ್ತು ಸಂಪ್ರದಾಯಗಳ ಮೇಲೆ, ಆಚಾರಗಳ ಮೇಲೆ ನಾವೇನಾಗಿದ್ದೀರಿ, ನಮ್ಮ ಒಂದು ಪುನಾದಿಯನ್ನ ಕಟ್ಕೊಂತಾ ಇದ್ದೀವಿ. ದೇವರ ಮಕ್ಕಳೇ, ಇಲ್ಲಿ ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ, ಸ್ವತಂತ್ರವಾಗಿ ಒಂದು ಮನುಷ್ಯ ಬದುಕಬೇಕು, ನನ್ನ ವಾಕ್ಯವನ್ನ ಮಾತ್ರ ನೀವು ಕೇಳಿ ಅದರ ತರ ನಡಿಬೇಕು ಅಂತ ಇಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ದೇವರ ಮಕ್ಕಳೇ, ಯಾಕೆ ನಾವು ಈ ತರ ಆಗ್ತಾ ಇದ್ದೀರಿ ಅಂತ ನೋಡೋದಾದ್ರೆ, ಇವತ್ತು ವಾಕ್ಯವನ್ನ ಯಾರು ಕೇಳಿಸ್ಕೊಂತಲ್ಲ, ವಾಕ್ಯಕ್ಕೆ ಯಾರು ಗಮನ ಹರಿಸ್ತಲ್ಲ. ಇವತ್ತು ಎಲ್ಲ ಬೋಧಕರು ಏನ್ ಹೇಳ್ತಾರೋ ಅದನ್ನ ಕೇಳಿ ಆಚರಣೆ ಮಾಡುವಂತ ವಿಶ್ವಾಸಿಗಳು ಸಭೆಯಲ್ಲಿ ಕೂಡಿದ್ದಾರೆ. ಕ್ರೈಸ್ತವ ಏನಾಗಿದೆ, ಇಂಥ ಒಂದು ಸಂಪ್ರದಾಯಗಳು, ಇಂಥ ಒಂದು ಆಚಾರಗಳ ವಿಷಯವಾಗಿ ಹೋಗಿದೆ. ನೀವೇ ಯೋಚನೆ ಮಾಡಿ, ಕೈ ತೊಳೆಯುವುದರಿಂದ ಶಿಫಾ ಎಂಬ ಸೈತಾನನು ಹೊರಗಡೆ ಇರ್ತಾರಂತೆ. ಅದು ಕೈಗೆಲ್ಲ ಮೆತ್ಕೊಂಡು ಆಹಾರದ ಮುಖಾಂತರ ಅದೇನಾಗ್ತದಂತೆ, ಹೊಟ್ಟೆ ಒಳಗೆ ಹೋಗಿ ಹೊಟ್ಟೆಯಿಂದ ಏನಾಗುತ್ತಂತೆ, ನಮಗೆ ಆರೋಗ್ಯ ಸಮಸ್ಯೆ ಮತ್ತು ಐಶ್ವರ್ಯ ಬರೆದಿರೋ ಅಂತ ಒಂದು ಸಮಸ್ಯೆ ಮತ್ತು ನಾನಾ ಹಣಕಾಸಿನ ವ್ಯವಸ್ಥಾರಗಳು ಮತ್ತೆ ಕುಟುಂಬದಲ್ಲಿ ಗಲಿಬಿಲಿ ತಂದಾಕುತ್ತೆ ಅಂತ ಹೇಳಿ
ಅವ್ರೇನ್ ಮಾಡಿದ್ರು, ತಿಳಿದುಕೊಂಡಿದ್ರಂತೆ. ಎಷ್ಟು ಮೂಢತ್ವ ಅಲ್ಲ. ಇವತ್ತು ಇದೇ ಮೂಢತ್ವಗಳು ಕ್ರೈಸ್ತವದಲ್ಲಿ ಎಷ್ಟು ಸೇರಿದೆ. ಅದನ್ನಲ್ಲ ನಾವು ಹೇಳ್ತಾ ಇರೋದು. ಇವತ್ತು ಅನೇಕರು ಆರಾಧನೆ ಮಾಡುವಂತರಾಗಿದ್ದಾರೆ, ಸ್ತುತಿಸುವಂತರಾಗಿದ್ದಾರೆ, ದೇವರನ್ನು ಕೊಂಡಾಡುವಂತರಾಗಿದ್ದಾರೆ. ಆದ್ರೆ ಯಾವ ರೀತಿ ನೀವು ಕೊಂಡಾಡ್ತಾ ಇದ್ದೀರಿ? ನಿಮ್ಮ ಬಾಯಿ ನಿಮ್ಮ ನಾಲಿಗೆ ಮಾತ್ರ ಇವತ್ತು ಏನಾಗಿದೆ ಅಂದ್ರೆ ಯೇಸು ಕ್ರಿಸ್ತನನ್ನ ಸ್ತುತಿಸ್ತಾ ಇದೆ ಹೊರತು ನಿಮ್ಮ ಮನಸ್ಸುಗಳು ದೂರವಾಗಿದೆ. ನಾನು ನಿಮಗೊಂದು ಮಾತು ಹೇಳ್ತಾ ಇದ್ದೀನಿ. ಪರಿಸಾಯನು ಶಾಸ್ತ್ರ ಇದು ನೀವು ಸುಖದವನು ಮತ್ತು ಪರಿಸಾಯನ ಬಗ್ಗೆ ನೀವು ಪ್ರಾರ್ಥನೆ ಮಾಡೋದನ್ನ ನೋಡಿದ್ರಿ. ಆ ಪರಿಸಾಯನ ಯಾವ ರೀತಿ ಪ್ರಾರ್ಥನೆ ಮಾಡೋದನು? ಎಲ್ಲ ಸಂಪ್ರದಾಯಗಳನ್ನ ಹೇಳ್ಕೊ ಬಂದ್ನು. ನಾನು ಇದನ್ನ ಕೊಡ್ತಾ ಇದ್ದೀನಿ, ಇದನ್ನ ಮಾಡ್ತಾ ಇದ್ದೀನಿ, 2 ಹೊತ್ತು ಉಪವಾಸ ಇರ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತ ಅವನ ಬಾಯಲ್ಲಿ ಅವನ ಕಾರ್ಯದಲ್ಲಿ ಮಾಡೋದನ್ನ ಹೊರತು ಮನಸ್ಸಿಂದ ಆರಾಧನೆ ಮಾಡಿದ್ ಯಾವನು ಅಂದ್ರೆ ಆ ಸುಂಕದವನು. ಇವತ್ತು ನಾನು ನೀನು ಯಾವ ರೀತಿ ದೇವರನ್ನ ಸೂಚಿಸ್ತಾ ಇದ್ದೀರಿ? ಬಾಯಿಂದ ಸೂಚಿಸ್ತಾ ಇದ್ದೀರಾ? ಆಚಾರಗಳ ವಿಚಾರವಾಗಿ ಸೂಚಿಸ್ತಾ ಇದ್ದೀರಾ? ಯೋಚನೆ ಮಾಡಬೇಕಾಗಿರೋದು ಇವತ್ತು ಕ್ರೈಸ್ತವದಲ್ಲಿದೆ. ಇವತ್ತು ಕ್ರೈಸ್ತವರು ಅನೇಕರು ಈ ಮೂಢತ್ವದಲ್ಲಿದ್ದಾರೆ ಹೊರತು ಆಚಾರ ವಿಚಾರಗಳಲ್ಲಿದ್ದಾರೆ ಹೊರತು ಯೇಸುವನ್ನ ಯಾರು ಸ್ತುತಿಸ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ದೇವರ ಮಕ್ಕಳೇ, ಇವತ್ತು ನೀವು ಈ ವಾಕ್ಯವನ್ನ ಕೇಳೋದಾದ್ರೆ, ಈ ವಾಕ್ಯವನ್ನ ನಿಮ್ಮ ಸಮೀಪಕ್ಕೆ ಬರೋದಾದ್ರೆ, ಇದನ್ನ ಕೇಳಿ ನೀವು ನಿಮ್ಮ ಮನಸ್ಸುಗಳನ್ನ ತಿರುಗಿಕೊಳ್ಳಿ. ಹೀಗೆ ಯೇಸು ಸ್ವಾಮಿಯನ್ನ ಏನ್ ಮಾಡಿದ್ರು? ಅವರು ಆ ಸುಳ್ಳು ಬೋಧಕನ ಹೇಳಲು, ಆತನನ್ನ ಶಿಕ್ಷೆಗೆ ಗುರಿ ಮಾಡಲು ಬಂದವರಿಗೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿ ಅಂತ ನಾನು ಕೊಟ್ಟ ಆಜ್ಞೆಯಲ್ಲಿ ಇದೆಯಲ್ಲ. ಆದ್ರೆ ನೀವೇನ್ ಮಾಡಿದಿರಾ? ತಂದೆ ತಾಯಿಗಳನ್ನ ಸಾಕಕ್ಕೆ ಆಗ್ದಿರ ಏನ್ ಮಾಡ್ತೀರಾ? ಅದಕ್ಕೊಂದು ಕಾಣಿಕೆಯನ್ನ ನಾವು ಏನ್ ಮಾಡೋಣ, ಡಬ್ಬವನ್ನ ಇಟ್ಟು ಅದರಲ್ಲಿ ಹಾಕ್ಬಿಡೋಣ ಅಂತ ಹೇಳಿ ಆ ಸಂಪ್ರದಾಯವನ್ನೇ ನೀವೇನ್ ಮಾಡಿದಿರಾ? ಯೇಸು ಹೇಳಿದ ಆಜ್ಞೆಯನ್ನೇ ನೀವೇನ್ ಮಾಡಿದಿರಾ? ಮೀರ್ತಾ ಇದ್ದೀರಾ ಅಂತ ಹೇಳಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ? ಈ ಪರಿಸರ ಶಾಸ್ತ್ರಿಗಳಿಗೆ ಹೇಳ್ತಾ ಇದಾರೆ, ಬುದ್ಧಿ ಕಲಿಸ್ತಾ ಇದಾರೆ. ಇವತ್ತು ಮೂಢತ್ವದಲ್ಲಿ ನಾವು ಅನೇಕರು ಸೇರಿದ್ದೀರ. ಈ ಆಚಾರ, ಆ ಒಂದು ಆಚಾರಗಳು, ಈ ಒಂದು ಆಚಾರಗಳು ಅಂತೇಳಿ ಅನೇಕ ಆಚಾರಗಳು ಇವತ್ತು ಅನೇಕ ಬೋಧಕರು ತಂದು ವಿಶ್ವಾಸಿಗಳ ಮೈಂಡ್ ಸೆಟ್ಗೆ ಹಾಕಿದ್ದಾರೆ. ಆ ವಿಶ್ವಾಸಿಗಳು ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಇವತ್ತು ಯೇಸು ಕ್ರಿಸ್ತನು ಹಿಂಗ್ ಹೇಳ್ತಾ ಇದ್ದಾನಂದ್ರೆ, ನೀವು ಬೋಧಕನ ಮಾತನ್ನೇ ಕೇಳ್ಕೊಂಡಿದ್ದೀರ ಹೊರತು ಯೇಸು ಕ್ರಿಸ್ತನ ವಾಕ್ಯವನ್ನ ಯಾರು ಕೇಳ್ತಾ ಇಲ್ಲ. ನಾವೇನೋ ಹೇಳಿದ್ರೆ ನೀವು ನಮ್ಮ ಬೋಧಕರಿಗಿಂತ ದೊಡ್ಡವರ ಅಂತ ಕೇಳೋರು ಅನೇಕರು ಪ್ರಶ್ನೆಗಳು ನಮಗೆ ಹಾಕ್ತೀರಾ. ಆದ್ರೆ ನೋಡ್ರಿ, ಒಂದು ಸತಿ ಒಂದು ನೋಟು, 500 ರೂಪಾಯಿ ನೋಟು ಯಾವ್ದು ಒರಿಜಿನಲ್ ಅಂತ ಗೊತ್ತಾದ್ರೆ ಸಾಕು. ಡೂಪ್ಲಿಕೇಟ್ ನಾವು ಪತ್ತೆ ಮಾಡುವಂತ ಅವಶ್ಯಕತೆ ಇಲ್ಲ. ಅದೇ ರೀತಿ ನಾನ್ ಹೇಳ್ತಾ ಇದ್ದೀನಿ ಅಂದ್ರೆ, ವಾಕ್ಯ ನಮ್ಗೆ ಗೊತ್ತಿದ್ರೆ ಸಾಕು. ಯಾವ್ದು ಸುಳ್ಳು ಬೋಧನೆ, ಯಾವ್ದು ಲೇಖನ ಅನುಸಾರವಾಗಿಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ದೇವರ ಮಕ್ಕಳೇ, ಫಸ್ಟ್ ನಾವು ಬೈಬಲ್ ಅನ್ನು ಅರ್ಥಕೊಳ್ಬೇಕು. ದೇವರು ಯಾವ ಸನ್ನಿವೇಶದಲ್ಲಿ ಯಾವ ಮಾತು ಹೇಳ್ತಾ ಇದ್ದಾನೆ, ಏನು ಕೇಳ್ತಾ ಇದ್ದಾನೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಇವತ್ತು ಈ ಆಚಾರ ವಿಚಾರಗಳನ್ನ ನೀವೆಲ್ಲ ಬಿಟ್ಟು ಮುಂದಕ್ಕೆ ಬರಬೇಕು. ಇವತ್ತು ಅನೇಕ ಮೂಢತ್ವಗಳನ್ನ ಈ ಕ್ರೈಸ್ತವದ ತಂದಿಟ್ಟಿದ್ದೀರಾ. ಅದನ್ನೆಲ್ಲ ನೀವು ತಿಳಿದುಕೊಂಡು ಅದರಿಂದ ಹೊರಗಡೆ ಬರಬೇಕು ಅಂತ ಅನ್ನೋದೇ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ. ನೀವು ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ನನ್ನ ಮನಸ್ಸಿಗೆ ದೂರವಾಗಿದ್ದಾರೆ. ಅವರು ಏನಾಗಿದ್ದಾರಂತೆ? ಮನಸ್ಸಿಗೆ ದೂರವಾಗಿದ್ದಾರಂತೆ. ಇವತ್ತು ನಾನು ನೀನು ಏನನ್ನ ಮನಸ್ಸಿಗೆ ದೂರವಾಗಿದ್ರೆ ಈ ಆಚಾರ ವಿಚಾರಗಳನ್ನ, ಈ ಸಂಪ್ರದಾಯಗಳನ್ನ ಒಳಗೆ ಇಟ್ಟು ಮತ್ತೆ ಯೇಸು ಕ್ರಿಸ್ತನ ಮನಸ್ಸಿನಿಂದ ಆರಾಧನೆ ಮಾಡೋದನ್ನ ನಾವು ಕಲಿಬೇಕಾಗಿದೆ. ದೇವರ ಮಕ್ಕಳೇ, ಮನಸ್ಸಿನಿಂದ ಆರಾಧನೆ ಮಾಡೋದನ್ನ ಫಸ್ಟ್ ನಾವು ಕಲ್ತಿಲ್ಲ ಅಂದ್ರೆ ಯೇಸು ಕ್ರಿಸ್ತನ ಹತ್ರ ಹೋಗಕ್ಕಾಗೋದಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ನನ್ನ ಸ್ವರ್ಗ ರಾಜ್ಯಕ್ಕೆ ಬರುವುದಿಲ್ಲ ಅಂತ. ಸ್ವಾಮಿ ಸ್ವಾಮಿ ತೆಲ್ಲ ಹೇಳ್ತಾರೆ, ಬಾಯಲ್ಲಿ ಹೇಳಿರೋರೆಲ್ಲ ಯಾರು ಯೇಸು ಕ್ರಿಸ್ತನ ಬಳಿ ಬರಕ್ ಆಗೋದಿಲ್ಲ. ನೀವು ಸ್ವರ್ಗವನ್ನ ನೋಡಕ್ ಆಗೋದಿಲ್ಲ. ನಿಮ್ಮ ಮನಸ್ಸಿನಿಂದ ನೀವು ಮಾತಾಡಿದ್ರೆ ಮಾತ್ರ, ಮನಸ್ಸಿನಿಂದ ಆತನನ್ನ ಆರಾಧನೆ ಮಾಡಿದ್ರೆ ಮಾತ್ರ ನೀವು ಆತನ ಬಳಿಗೆ ಬರಕಾಗುತ್ತೆ. ಮಕ್ಕಳೇ, ಈ ವಾಕ್ಯವನ್ನ ನೀವು ನೆನಪಿಟ್ಕೋಬೇಕು. ನಾನು ಭಾನುವಾರ ಹೋಗಿ ಯೇಸು ಕ್ರಿಸ್ತನನ್ನ ಯಾಗ ಆರಾಧನೆ ಮಾಡ್ತೇನೆ, ದಿನನಿತ್ಯ ನಾನು ಬಾಯಿಂದ ಆರಾಧನೆ ಮಾಡ್ತಾ ಇದ್ದೀನ, ಯೇಸು ಕ್ರಿಸ್ತನನ್ನ ಮನಸ್ಸಿನಿಂದ ಆರಾಧನೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ತಿಳಿದುಕೊಳ್ಬೇಕಾಗುತ್ತೆ. ಮಕ್ಕಳೇ, ಅನೇಕ ಪರಿಸರ ಶಾಸ್ತ್ರಿಗಳು ಇದನ್ನ ಎಷ್ಟೋ ವರ್ಷಗಳು ಯೇಸು ಕ್ರಿಸ್ತನನ್ನ ಮನಸ್ಸಿನಿಂದ ಆರಾಧನೆ ಮಾಡೋದನ್ನ ಮರೆತು ಬಿಟ್ಟಿದ್ರು. ದೇವರ ಮಕ್ಕಳೇ, ಯಾರೋ ಒಬ್ಬರು ಹಿರಿಯರು ಏನೋ ಹೇಳಿದ್ರೆ ಒಂದು ಸಂಪ್ರದಾಯಗಳನ್ನ ತೆಗೆದುಕೊಂಡು ಅದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದಾರೆ ಹೊರತು ಅವರು ಯೇಸು ಕ್ರಿಸ್ತನನ್ನ ಮನಸ್ಸಿನಿಂದ ಆರಾಧನೆ ಮಾಡಿಲ್ಲ. ಅವರ ಕೈ ತೊಳೆಗಳಲ್ಲಿ, ಅವರ ವಸ್ತ್ರಗಳಲ್ಲಿ, ಅವರ ಒಂದು ವಿಸ್ತರಣೆಗಳ ಅದರ ಬಗ್ಗೆನೇ ಅವರು ಕಾಳಜಿ ಓಡಿಸ್ಕೊಂಡು ಅದರ ಬಗ್ಗೆ ಸಮಯವನ್ನು ಕಳೀತಾ ಇದ್ರು ಹೊರತು ಯೇಸನ್ನ ಮನಸ್ಸಿನಿಂದ ಆರಾಧನೆ ಮಾಡ್ತಲ್ಲ. ನಾವು ಕೈ ತೊಳೆದು ಬಿಟ್ರೆ ಯೇಸು ಸ್ವಾಮಿಗೆ ಇಷ್ಟ ಆಗ್ಬಿಡುತ್ತೆ, ಅದರಿಂದ ನಾವು ಶುದ್ಧರಾಗಿದ್ದೀರಿ ಅಂತ
ಅವರ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳಿಂದ ಅನ್ಕೊಂಡಿರೋದನ್ನ ಯೇಸು ಸ್ವಾಮಿ ಒಂದೇ ಒಂದು ಮಾತಿನಿಂದ ಅದನ್ನು ಒಡೆದಾಕಿದ್ರು ದೇವರ ಮಕ್ಕಳೇ. ಇವತ್ತು ನಾವು ಕ್ರೈಸ್ತವರಕ್ಕೆ ಬಂದು ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ. ನೀವು ಯಾವ ಆಚಾರಗಳಲ್ಲಿದ್ದೀರಾ? ಏನಾದ್ರೆ ಯೇಸುವನ್ನ ಮನಸ್ಸಿನಿಂದ ಆರಾಧನೆ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಯೇಸು ಸ್ವಾಮಿ ಸ್ವತಂತ್ರವನ್ನು ತಂದು ಕೊಟ್ಟ ದೇವರು. ನಾವು ಗುಲಾಮರಾಗಿರುವುದಲ್ಲ ಮತ್ತು ಆಚಾರಗಳಲ್ಲಿರುವುದಲ್ಲ, ಮೂಢನಂಬಿಕೆಯಲ್ಲಿರುವುದಲ್ಲ. ಇದರಿಂದ ಹೊರಗಡೆ ಬರುವುದೇ ಯೇಸು ಕ್ರಿಸ್ತನಾಗಿದ್ದಾನೆ. ಇದರಿಂದ ಹೊರಗಡೆ ತರುವುದೇ ಈ ಸತ್ಯವೇದ ಆಗಿದೆ ದೇವರ ಮಕ್ಕಳೇ. ಯಾರನ್ನ ಇವತ್ತು ಮೂಢತ್ವದಲ್ಲಿ ಇರೋದಾದ್ರೆ, ಮೂಢತ್ವದಿಂದ ಯೇಸುವನ್ನ ಆರಾಧನೆ ಮಾಡೋದಾದ್ರೆ, ನಾನ್ ಹೇಳೋದೇನಂದ್ರೆ, ನೀವು ಇವತ್ತು ಮನಸ್ಸಿನಿಂದ ಆರಾಧನೆ ಮಾಡಿ, ಆಚಾರಗಳನ್ನ ಬಿಡಿ, ಸಂಪ್ರದಾಯಗಳನ್ನ ಬಿಡಿ. ಬೋಧಕರು ಹೇಳಿದ ಅದು ವಾಕ್ಯ ಲೇಖನ ಅನುಸಾರವಾಗಿದೆಯಲ್ಲ ಅಂತ ಕೇಳಬೇಕು. ಉಂಡಿ ತಂದು ಕೊಡಿ, ಇದೊಂದು ಮಾಡಿ, ಆಚಾರವನ್ನ ಮಾಡಿ ಅಂತೇಳಿ ಬೋಧಕರು ಹೇಳುವಂತ ಆಚಾರಗಳನ್ನ ಬಿಟ್ಟು ಇವತ್ತು, ಹಿರಿಯರು ಹೇಳೋ ಆಚಾರಗಳನ್ನ ಬಿಟ್ಟು ಇವತ್ತು ನೀವು ಯೇಸು ಕ್ರಿಸ್ತನ ಬಳಿ ಬರಬೇಕು ಅಂತ ಹೇಳೋದು ಯೇಸು ಸ್ವಾಮಿ ಹೇಳುವ ಒಂದು ವಾಕ್ಯವಾಗಿದೆ ದೇವರ ಮಕ್ಕಳೇ. ಈ ವಾಕ್ಯ ಇದನ್ನ ಗಮನವನ್ನಲ್ಲಿ ಇಟ್ಕೊಂಡು ನೀವು ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ನಾನು ಕೇಳಲು ಇಚ್ಛೆ ಪಡಿಸ್ತೀನಿ.